ಹೇಳಿ ಸರ್, ಏನು ಡಿಸೈಡ್ ಮಾಡಿದ್ರಿ? ನಿಮ್ಮ ರೇಟ್ ಏನಂತ ಹೇಳಿದ್ರೆ ನಾನು ಅವ್ರ ಹತ್ರ ರೇಟ್ ಫೈನಲ್ ಮಾಡ್ತೀನಿ. ಅವ್ರು ಹೇಳ್ದಷ್ಟೆಲ್ಲ ಕೊಡೋದಕ್ಕೆ ನಾವೇನು ಕೋಟಿ ಕೊಡಗಳಲ್ಲ. ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗಿನ ಮಾರ್ಕೆಟ್ ರೇಟ್ ಪ್ರಕಾರ ಒಂದು 13,000 ಇಂದ 14,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನ 13,000 ಇಂದ 14,000ನ ಅಂಗಡಿನಲ್ಲೇ ತಗೋಬೋದಲ್ರಿ ಅಲ್ವಾ? ಇಬ್ರು ಓಕೆ ಆಗೋಂಥ ಒಂದು ರೇಟ್ ಹೇಳಕ್ಕೆ ಹೇಳಿ ಸರ್. ನಾನು ಹೇಗೆ ಹೇಳೋಕ್ಕಾಗುತ್ತೆ ಸರ್? ನೀವು ಚಿನ್ನ ತಗೊಳ್ಳೋದು, ಕೊಡೋದು ಅವರು, ನಾನು ಮಧ್ಯದಲ್ಲಿ ಮಧ್ಯವರ್ತಿ ಅಷ್ಟೇ ಸರ್. ಏನೋ ಈ ಡೀಲ್ ಆದರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್. ಪರಮೇಶ್ ಅವರೇ, ಇವತ್ತಿನ ಗೋಲ್ಡ್ ರೇಟ್ ನೋಡಿದ್ದೀರಾ? 12,000ಕ್ಕೆ ಬಿದ್ದಿದೆ. ಇನ್ನೊಂದು ವಾರ 10 ದಿನದಲ್ಲಿ 10,000ಕ್ಕೂ ಬರ್ಬೋದು, ಯಾರಿಗೆ ಗೊತ್ತು ಅಲ್ಲೂನಾ? ಹೌದು ಹೌದು. ಈಗ ನೋಡಿ, ಒಂದು ಫೈನಲ್ ರೇಟ್ ಹೇಳ್ತೀನಿ, ಇಬ್ರಿಗೂ ಓಕೆ ಆಗ್ಬೇಕು. 5,000 ರೂಪಾಯಿ ಮಾಡ್ಕೊಡ್ತೀನಿ. ಹೇಳಿದ್ನಲ್ಲ ಸರ್, ಅದನ್ನ ನಾನು ಹೇಳೋಕ್ಕಾಗಲ್ಲ. ಯಾಕ್ರಿ ಹೇಳಕ್ಕಾಗಲ್ಲ? ನಿಮಗೆ ಅವ್ರ ಪರಿಚಯದವ್ರು ತಾನೇ ರೀ. ಗೌರ್ಮೆಂಟಿಗೆ ಗೊತ್ತಾದ್ರೆ 5,000 ಅಲ್ಲ, 5 ರೂಪಾಯಿನೂ ಸಿಗಲ್ಲ. ಸರಿ ಸರ್, ಈಗ ರೇಟ್ ಮಾತಾಡೋದು ಬೇಡ ಸರ್. ರೇಟ್ ಮಾತಾಡೋದಕ್ಕಿಂತ ಕೈಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಬನ್ನಿ. ಎಂಥ ಮನುಷ್ಯನಿಗಾದ್ರೂ ಕೈಯಲ್ಲಿ ದುಡ್ಡು ನೋಡಿದ್ರೆ ಮನುಷ್ಯನಿಗೆ ಆಸೆ ಆಗುತ್ತೆ ಸರ್. ಮನ್ಸು ಹಂಗೆ ಕರ್ಗೋಗ್ಬಿಡುತ್ತೆ. 5 4 ಆಗುತ್ತೆ, 4 3 ಆಗುತ್ತೆ ಸರ್. ನಿಮ್ಮಿಬ್ರಿಗೆ ಯಾವಾರ ಆದ್ರೆ ನನಕ್ಕಿಂತ ಖುಷಿ ಪಡೋರು ಬೇರೆ ಯಾರು ಇಲ್ಲ ಸರ್. ನೀವು ಎಷ್ಟು ದುಡ್ಡು ತರ್ತೀರಾ ಅಂತ ಹೇಳಿದ್ರೆ ಅಷ್ಟು ಚಿನ್ನದ ನಾಣ್ಯನ ತರಕ್ಕೆ ಹೇಳ್ತೀನಿ. ರೀ ಅಷ್ಟೆಲ್ಲ ದುಡ್ಡು ತರಕಾಗತ್ತೇನ್ರಿ? ಏನ್ ಮಾತಾಡ್ತೀರಾ? ನೋಡ್ರಿ, ಚೆಕ್ ಕೊಡ್ತೀನಿ, ಅಕೌಂಟಿಗೆ ಹಾಕೊಳ್ಳಿ. ಸರ್ ಹೇಳಿದ್ನಲ್ಲ ಸರ್, ನೋ ಅಕೌಂಟ್ ಸರ್, ಓನ್ಲಿ ಕ್ಯಾಶ್ ಸರ್. ಫಸ್ಟ್ ಆಫ್ ಆಲ್ ಇಷ್ಟೊಂದು ಅಮೌಂಟ್ ಅಕೌಂಟ್ಗೆ ಹಾಕಿದ್ರೆ ಅಮೌಂಟ್ ಸೀಸ್ ಆಗ್ಬಿಡುತ್ತೆ ಸರ್. ಅದೇ ಕೈಯಲ್ಲಿ ಕ್ಯಾಶ್ ಇದ್ರೆ ನಾವು ತೋರಿಸ್ಬೋದಲ್ಲ. ಅಲ್ಲ, ಅವ್ರ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರಿ? ಸರ್ ಒಂದು 8 ರಿಂದ 10 kg ಇರ್ಬೋದು ಸರ್. ಸರ್ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ಚಿನ್ನದ ನಾಣ್ಯ ಮಾತ್ರ ತಗೊಳ್ಳಿ. ನೀವು ನನಗೆ ಫೋನ್ ಮಾಡಿ ಹೇಳಿ ಸರ್, ನಾನು ಬರ್ತೀನಿ. ಸರಿ ಹೇಳ್ತೀನಿ, ಬರ್ತೀನಿ ಸರ್. ಒಳ್ಳೆ ಡೀಲ್ ಕಣೋ. ಹೇಗಾದ್ರೂ ಮಾಡಿ ಅರೇಂಜ್ ಮಾಡಿದ್ರೆ ಒಳ್ಳೆ ಲಾಭ ಮಾಡ್ಬೋದು. ಏನು ತಮಾಷೆ ಮಾಡ್ತಿದ್ಯಾ? 8-10 kg ತೊಗೊಳಕ್ಕಾಗತ್ತೇನಾ? ಅಲ್ವೋ, ಖಜಾನೆಯಲ್ಲಿ ಲೂಟಿ ಮಾಡಿದ್ರು ಅಷ್ಟು ಬರಲ್ವಲ್ಲ, ಹೇಗೆ ಅರೇಂಜ್ ಮಾಡೋದು? ಏನಾ ನೀನು ಅಷ್ಟು ಬೇಡ ಕಣ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಗೊಳ್ಳೋಣ. ಓಕೆನಾ? ಹಾಂ ಸರಿ, ಟ್ರೈ ಮಾಡ್ತೀನಿ. ಹಾಂ, ನೀನು ಟ್ರೈ ಮಾಡೋ, ನಾನು ಟ್ರೈ ಮಾಡ್ತೀನಿ. ಎಷ್ಟು ಅರೇಂಜ್ ಆಗುತ್ತೋ ನೋಡೋಣ. ಓಕೆನಾ? ಬ್ರೋ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಹಾಂ, ಈ ಡೀಲ್ ಯಾಕೋ ಸರಿ ಅನ್ನಿಸ್ತಿಲ್ಲ ಕಣ, ಡ್ರಾಪ್ ಮಾಡ್ಬಿಡೋಣ. ಯಾಕೋ ಹೀಗೆ ಹೇಳ್ತಿದ್ಯಾ? ಬ್ರೋ, ನನ್ನ ಸಿಚುವೇಶನ್ ನಿನ್ಗೆ ಗೊತ್ತೇ ಇದೆಲ್ಲನಪ್ಪ. ಮನೇಲಂತೂ 1 ರೂಪಾಯಿ ಹುಟ್ಟಲ್ಲ. ಸಿಂಚನಾಗೂ ನನ್ನ ಮೇಲೆ ಈಗ ನಂಬಿಕೆ ಇಲ್ಲ. 1 ನಯಾ ಪೈಸಾ ಕೊಡಲ್ಲ ಅವರು. ಇದು ಅಲ್ಲದೆ ಇದೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವಕ್ಕೆ ಕೂತು ಬರುತ್ತೆ, ಯೋಚನೆ ಮಾಡಿ. ನನಗೂ ಯಾಕೋ ಹೀಗೆ ಅನಿಸ್ತಾ ಇದೆ ಕಣ. ಒಂದ್ಸಲ ಆಲ್ರೆಡಿ ಕಲ್ಕೊಂಡಿದ್ದೀನಿ, ನಿಮಗೂ ಗೊತ್ತಲ್ಲ. ಮತ್ತೆ ಹೋಗಿ ಹೋಗಿ ಹಳ್ಳಕ್ಕೆ ಬೀಳಕ್ಕಾಗುತ್ತೆ, ಬೀದಿಗೆ ಬಂದ್ಬಿಡ್ತೀನಿ ಅಷ್ಟೇ. ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ದೀನಿ, 3 ಹೊತ್ತು ಊಟಕ್ಕೇನು ತೊಂದರೆ ಇಲ್ಲ. ಹಾಂ, ಬೇಡ ಕಣ. ಅದು ಅಲ್ಲದೆ ಅವರು ಈ 5,000 ರೂಪಾಯಿಗೆಲ್ಲ ಒಪ್ಕೊಳ್ಳಲ್ಲ ಅಂತ. ಅದೇ ಮಾಡಿ ಬೇಡ, ಹೋಗ್ಬಿಡ ನೋಡಿ. ನೋಡಿ, ಅವನೇ ಕಣ ಪರಮೇಶ್. ಸ್ಪೀಕರ್ ನೋಡಿ. ಹಲೋ, ಹೇಳಿ ಪರಮೇಶ್. ಸರ್ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಕಷ್ಟಪಟ್ಟು ನೀವು ಹೇಳಿರೋ ರೇಟಿಗೆ ಒಪ್ಸಿದ್ದೀನಿ ಸರ್. ಈಗ ನೀವು ಯಾವಾಗ ಡೀಲ್ ಮಾಡೋಣ ಅಂತೀರಾ ಅವತ್ತು ಭೇಟಿ ಮಾಡೋಣ. ಹೇಳಿ ಸರ್, ಇವತ್ತೇ ಭೇಟಿ ಮಾಡೋಣ? ಅಲ್ಲ ಪರಮೇಶ್, ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತೀನಿ ನಿಮಗೆ. ಹಾಂ, ಓಕೆ. ಸರಿ ಸರ್. ಏನಾಯ್ತು? 5,000 ರೂಪಾಯಿ ಒಪ್ಕೊಂಡಿದ್ದಾರಲ್ಲ, ನಾವು ದುಡ್ಡು ತಗೊಂಡ್ರೆ 4,000 ರೂಪಾಯಿ ಒಪ್ಪಿಡ್ದಾರೆ ಅನಿಸ್ತು. ಕೂತಾರೆ. ಈಗ ತಾನೇ ಬೇಡ ಅಂತಿದ್ವಲ್ಲ, ಈಗ ಬೇಕು ಅನ್ನೋವಾಗಿದೆಯಲ್ಲ. 1 ಗ್ರಾಮಿಗೆ 5,000, 1 kgಗೆ 5 ಲಕ್ಷ, 10 kgಗೆ 5 ಕೋಟಿ. ಏನಾಯ್ತು? 50 ಲಕ್ಷ ಅರೇಂಜ್ ಮಾಡಿದ್ರೆ 1 ಕೋಟಿ ಕಣೋ ನಮ್ಮ ಕೈಲಿ. ಹೇಗಾದ್ರೂ ಮಾಡಿ 50 ಲಕ್ಷ ಹೊಂದಿಸ್ಬಿಟ್ರೆ ಇಬ್ರು ಲಕ್ಷಾಧಿಪತಿಗಳಾಗ್ಬಿಡ್ತೀವಿ ಕಣ. ಹೆಂಗೆ? ಕರೆಕ್ಟು ಬ್ರೋ. 50 ಲಕ್ಷ ಕೊಟ್ಟರೆ 1 ಕೋಟಿ ಲಾಭ ಆಗುತ್ತೆ. ಕರೆಕ್ಟು. 50 ಲಕ್ಷನ ಹೇಗೆ ಹೊಂದಿಸೋದಪ್ಪ? ನನ್ನ ಕೈಲಂತೂ ಆಗಲ್ಲಪ್ಪ ಅಷ್ಟೆಲ್ಲ ಅರೇಂಜ್ ಮಾಡೋಕ್ಕೆ. ಏಯ್ ನೋಡ, ಲವ್ ಕೆಲಸ ಮಾಡ, ನೀನು 25 ಲಕ್ಷ ಅರೇಂಜ್ ಮಾಡ, ನಾನು 25 ಲಕ್ಷ ಅರೇಂಜ್ ಮಾಡ್ತೀನಿ. ಏಯ್, ಏನು ತಮಾಷೆ ಮಾಡ್ತಿದ್ಯಾ? 20 ರೂಪಾಯಿ ಸಿಗರೇಟ್ಗೆ ಕಣ್ಣು ಬಾಯ್ ಬಿಡ್ತಾ ಇದ್ದೀನಿ, 25 ಲಕ್ಷ ಅಂತ ಎಲ್ಲಿಂದ ತರಲಿ ನಾನು? ಬ್ರೋ, ನನಗೇನು ಕೆಲಸ ಇದೆಯಾ, ಕಾರ್ಯ ಇದೆಯಾ? ಯಾವನು ಕೊಡ್ತಾನೆ ದುಡ್ಡು? ಯಾರ ಹತ್ರ ಆದರೂ ಸಾಲ ಕೇಳೋಣ ಅಂದರೆ ಊರು ತುಂಬ ಹೆಸರಾಳು ಮಾಡ್ಕೊಂಡಿದ್ದೀನಿ.
ಎಲ್ಲಿಂದ ತರಲಪ್ಪ? ಎಲ್ಲ ಆಗ್ದಿರ ಮಾತ್ರಣ 25 ಲಕ್ಷ ಎಲ್ಲ. ಒಂದು ಕೆಲಸ ಮಾಡ್ತೀನಿ, ನಮ್ಮ ಕೈಲಿ ಎಷ್ಟಾಗುತ್ತೋ ದುಡ್ಡು ಅಷ್ಟನ್ನು ಅರೇಂಜ್ ಮಾಡೋಣ. ಅದರಲ್ಲಿ ಚಿನ್ನ ತೊಗೊಂಡ್ಬಿಡೋಣ, ಅದನ್ನು ಮಾರೋಣ. ಅದರ ಲಾಭ ಬರುತ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಮತ್ತೆ ಚಿನ್ನ ತೊಗೊಳ್ಳೋಣ, ಮಾರೋಣ, ಲಾಭ ಮಾಡೋಣ. ದುಡ್ಡು ಕೊಡೋಣ, ಚಿನ್ನ ತರೋಣ, ಲಾಭ ಮಾಡೋಣ. ದುಡ್ಡು ಕೊಡೋಣ, ಚಿನ್ನ ತರೋಣ, ಲಾಭ ಮಾಡೋಣ. ದುಡ್ಡು ಕೊಡೋಣ. ಆಯ್ತು ಬಿಡಪ್ಪ, ಸಾಕು. ಸರ್ ನಿಮ್ಗೆ ಹೇಳ್ದಂಗೆ ಮಾಡ. ಹಾಂ, ಒಂದು ಕೆಲಸ ಮಾಡೋ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡೋ. ಮಾಡ್ತೀನಿ. ಉಳಿದಿದ್ದು ನಾನು ಅರೇಂಜ್ ಮಾಡ್ತೀನಿ. ಮಾಡಲಿ. ಬಾ, ಡ್ರಾಪ್ ಮಾಡ್ತೀನಿ. ಹಾಂ, ನೋಡಿ. ಇಷ್ಟೊತ್ತಾಯ್ತು, ಜಾನವರು ಇನ್ನೂ ಬಂದಿಲ್ಲ. ಹೆಂಗ್ ಗೊತ್ತಾ, ಈ ಮನೇಲಿ ಜಾನವರು ಇಲ್ದಿರ ಬೋರು. ಹೆಂಗೆ ತಡಿ ನೋಡ್ತೀನಿ. ವಿಕ್ಕಿ, ಜಯಂತ್ ಅವ್ರು ಬಂದ್ರು. ಇಲ್ಲಿ ನೋಡು, ಬಂದೇನಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ನೆನ್ಪೈತೆ ತಾನೆ? ಇಬ್ರದ್ದು ಊಟ ಆಯ್ತಾ? ಎಲ್ಲಿ ನಿಮ್ಮ ತಂಗಿ? ಅಲ್ಲ, ಮುದ್ದಿನ ತಂಗಿ, ನೀವೇನಾದ್ರು ಮನೆಗೆ ಬಂದರೆ ನಿಮ್ಮ ಹಿಂದೆನೇ ಓಡಾಡ್ತಾರೆ. ದೂರ ಹೋಗ್ಬಿಟ್ಟಿದ್ದಾರೆ ಇವತ್ತು. ಜಾನ್ವಿ ಅವರೇ, ಹೊರಗಡೆ ಹೋದ್ರ? ನಾನೊಂದ್ಸಲಿ ಫೋನ್ ಮಾಡ್ತೀನಿ. ಆ ಥರ ಹೇಳಿದೆ ಎಲ್ಲೂ ಹೋಗಲ್ಲ. ಅದು ಅಂಗಡಿಲಿ ಏನೋ ತರೋದಿತ್ತು ಅಂತ ಹೋದ್ರು. ಅಂಗಡಿಗ? ಜಯಂತ, ಇದೇನೋ ಇದು? ಇವರೆಲ್ಲ ಬಂದ ದಿವಸನೂ ಚಿನ್ನು ಮರಿ ಮಾರ್ಕೆಟ್ ಹೋಗಿದ್ದೆ ಅಂತ ಲೇಟಾಗಿ ಬಂದರು. ಇವ್ರು ಹೀಗೆ ಪದೇ ಪದೇ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇವ್ರು ಆಲ್ರೆಡಿ ಬಂದಿದ್ದಾರೆ. ಈಗ ಅಣ್ಣ ಅದಕ್ಕೆನ ಏನೇನು ಕೇಳಿರ್ತಾರೋ, ಭಯದಲ್ಲಿ ಬಾಯ್ ಬಿಟ್ಬಿಟ್ರೆ ಕಷ್ಟ.